ಎಲ್ರಿಗೂ ನಮಸ್ತೆ. ಇವತ್ತಿನ ಒಂದು ವಿಷಯ ಏನು ಅಂದರೆ ಮಂಗನ ಕಾಯಿಲೆ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್, KFD ಅಂತ ಕರೀತಾರೆ. ಇದು ಸುದ್ದಿಲಿ ಯಾಕಿದೆ ಅಂದರೆ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಒಂದು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಸಂಶೋಧನಾ ಕೇಂದ್ರನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ವಿಚಾರ ಸುದ್ದಿಲಿದೆ. ಈ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಈಗಾಗಲೇ 15 ಕೋಟಿ ಮಂಜೂರು ಮಾಡಿದೆ. ಇದು KFDಯ ಅಧ್ಯಯನ ಮತ್ತು ಸಂಶೋಧನೆಯನ್ನು ಕೂಡ ಮಾಡುತ್ತೆ. ಓಕೆನಾ. ಈ ರೋಗಕ್ಕೆ ಕ್ಯಾಸನೂರ್ ಅಂತ ಹೆಸರು ಬರಲು ಕಾರಣ ಏನು ಅಂದರೆ ಈ ರೋಗವು ಮೊದಲ ಬಾರಿಗೆ 1957ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕ್ಯಾಸನೂರು ಎಂಬ ಅರಣ್ಯದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಕೋತಿಗೆ ಮೊದಲು ಕಾಣಿಸ್ಕೊಂಡಿತ್ತು. ಆ ಕೋತಿನ ಒಂದು ಡಯಾಗ್ನೈಸ್ ಮಾಡಿ ನೋಡಿದಾಗ ಅವರಿಗೊಂದು ಈ ಥರ ಒಂದು ರೋಗದಲ್ಲಿ ಈ ಒಂದು ಕೋತಿ ನರಳುತ್ತಾ ಇದೆ ಅಂತ ಗೊತ್ತಾದಾಗ ಆ ಒಂದು ರೋಗಕ್ಕೆ ಮಂಗನ ಕಾಯಿಲೆ ಅಥವಾ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. ಅದು ಆ ರೀತಿಯ ಕೋತಿಲಿ ಕಂಡ ನಂತರ ಪ್ರತಿ ವರ್ಷ 400ರಿಂದ 500 ಜನಕ್ಕೆ ಈ ಒಂದು ಪ್ರಕರಣ ವರದಿಯಾಗ್ತಾ ಇದೆ. ಅದಕ್ಕೋಸ್ಕರ ಇದನ್ನು ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಅಂತ ಕರೀತಾರೆ. ಇದು ಕರ್ನಾಟಕ ಸೇರಿದಂತೆ ನೈಋತ್ಯ ಭಾರತಕ್ಕೆ ನಿರ್ದಿಷ್ಟವಾಗಿದೆ. ನೈಋತ್ಯ ಭಾರತ ಅಂದರೆ ನಿಮಗೆ ಗೊತ್ತು, ಕರ್ನಾಟಕ, ಕೇರಳ, ತಮಿಳುನಾಡು ಈ ಪ್ರದೇಶ ಬರುತ್ತಲ್ಲ, ಈ ಪ್ರದೇಶ ಕರ್ನಾಟಕದ ಸೌತ್ ವೆಸ್ಟರ್ನ್ ಇಂಡಿಯಾ ಅಂತ ಕರಿತೀವಿ. ದಿಸ್ ಇಸ್ ಎಂಡಮಿಕ್ ಟು ಸೌತ್ ವೆಸ್ಟರ್ನ್ ಇಂಡಿಯಾ. ಎಂಡಮಿಕ್ ಅಂದರೆ ಒಂದು ಸರ್ಟೈನ್ ಪರ್ಟಿಕ್ಯುಲರ್ ರೀಜನ್ ಅಥವಾ ಏರಿಯಾಗೆ ಒಂದು ಸಂಬಂಧಪಟ್ಟಂಥ ಕಾಯಿಲೆ ಇದು. ಅಲ್ಲಿ ಬಿಟ್ಟು ನೀವು ನಾರ್ತ್ ಇಂಡಿಯಾದಲ್ಲಿ ಹೋಗಿ ನೋಡಿದ್ರೆ ಈ ಕಾಯಿಲೆ ಕಾಣಿಸ್ಬರಲ್ಲ. ಅದು ಯಾಕೆಂದರೆ ಇಸ್ ಓನ್ಲಿ ಎಂಡಮಿಕ್ ಟು ದಟ್ ರೀಜನ್. ತಮಿಳುನಾಡು, ಕರ್ನಾಟಕ ಮತ್ತು ಕೇರಳ ಈ ಪ್ರದೇಶಕ್ಕೆ ಇದು ಸೀಮಿತವಾಗಿದೆ. ಆದ್ದರಿಂದ ಇದನ್ನು ಎಂಡಮಿಕ್ ಟು ಸೌತ್ ವೆಸ್ಟರ್ನ್ ಇಂಡಿಯಾ ಅಂತ ಕರಿತಾರೆ, ಎಂಡಮಿಕ್ ಡಿಸೀಸ್. ಓಕೆ. ಮತ್ತು ಇನ್ನೊಂದು ಬರುತ್ತೆ, ನಿಮಗೆ ನೀವು ನೋಡಿರ್ತೀರ ಕರೋನಾ ಇಸ್ ಅ ಪ್ಯಾಂಡಮಿಕ್, ಮೀನ್ಸ್ ಇಟ್ಸ್ ಸ್ಪ್ರೆಡ್ ಓವರ್ ಮೆನಿ ಕಂಟ್ರೀಸ್, ಸ್ಪ್ರೆಡ್ ಅಕ್ರಾಸ್ ಮೆನಿ ಕಂಟ್ರೀಸ್. ಅದರಿಂದ ಅದನ್ನು ಪ್ಯಾಂಡಮಿಕ್ ಅಂತ ಕರಿತಾಯಿದ್ರು. ದಿಸ್ ಈಸ್ ಎಂಡಮಿಕ್ ಟು ಸರ್ಟನ್ ರೀಜನ್, ಅದಕ್ಕೆ ಇದನ್ನು ಎಂಡಮಿಕ್ ಡಿಸೀಸ್ ಅಂತ ಕರಿತೀವಿ. ಓಕೆನಾ. ಈ ಕಾಯಿಲೆ ಹೇಗೆ ಹರಡುತ್ತದೆ ಅಂದರೆ KFD, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್, ಈ ಕಾಯಿಲೆಯು ಫ್ಲೇವಿ ವೈರಸ್ ಎಂಬ ವೈರಾಣುವಿನಿಂದ ಹರಡುತ್ತದೆ. ಈ ವೈರಾಣುವು ಜಾನುವಾರುಗಳ ರಕ್ತವನ್ನು ಹೀರಿ ಬದುಕುವ ಹುಣ್ಣೆ ಹುಳುಗಳ ಸಹಾಯದಿಂದ ಇತರ ಪ್ರಾಣಿಗಳಿಗೆ ಹರಡುತ್ತದೆ. ಓಕೆನಾ. ಈ ಕಾಯಿಲೆ ಹೇಗೆ ಹರಡುತ್ತೆ ಅಂತ ನಿಮಗೆ ಗೊತ್ತಾಯಿತು. ಮಾನವನಿಗೆ ಇದು ಸೋಂಕಿತ ಪ್ರಾಣಿಗಳಿಂದ ಹರಡುವುದರಿಂದ ಇದನ್ನು ಝೊನಾಟಿಕ್ ಡಿಸೀಸ್ ಅಥವಾ ಝೊನಾಟಿಕ್ ಕಾಯಿಲೆ ಎಂದು ಕರೆಯಲಾಗುತ್ತದೆ. ಈ ಕಾಯಿಲೆಯು ಮಾನವನಿಂದ ಮಾನವನಿಗೆ ಹರಡುವುದಿಲ್ಲ. ಮಸ್ಟ್ ಆ್ಯಂಡ್ ಶುಡ್ ವಿ ನೋ ದಟ್. ನಮಗೆ ಗೊತ್ತು, ಝೊನಾಟಿಕ್ ಡಿಸೀಸ್ ಅಂದರೆ ಒಂದು ಸೋಂಕಿತ ಪ್ರಾಣಿಯಿಂದ ಮನುಷ್ಯನಿಗೆ ಹರಡಿದ್ರೆ ಅದನ್ನ ಝೊನಾಟಿಕ್ ಡಿಸೀಸ್ ಅಂತ ಕರಿತೀವಿ. ಪ್ರಾಣಿಗಳಿಂದ ಮಾನವನಿಗೆ ತಗುಲುವ ಸೋಂಕುಗಳಿಂದ ಉಂಟಾಗತಕ್ಕಂಥ ರೋಗಗಳನ್ನು ಝೊನಾಟಿಕ್ ಡಿಸೀಸ್ ಅಂತ ಕರಿತೀವಿ. ಓಕೆನಾ. ಅದೇ ನಿಮಗೆ ಗೊತ್ತಿದೆ, ಶೀತ, ನೆಗಡಿ ಅವೆಲ್ಲ ಬಂದ್ಬಿಟ್ಟು ಕಮ್ಯುನಿಕೇಬಲ್ ಡಿಸೀಸ್. ಅದು ಹೆಂಗೆ ಅಂದರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ಅವನು ಸೀತಕ್ಕಂಥ ಒಂದು ಗಾಳಿಯಿಂದ ನಿಮಗೆ ವೈರಾಣುಗಳು ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಗೆ ತಗಲಿ ಅದರಿಂದ ನಿಮಗೆ ಡಿಸೀಸಸ್ ಕಾಸ್ ಆಗೋಂಥವ್ರು ಹೇಳ್ತೀವಿ, ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ. ಬಟ್ ಇದು ಝೊನಾಟಿಕ್ ಡಿಸೀಸ್. ಇದು ಝೊನಾಟಿಕ್ ಡಿಸೀಸಲ್ಲಿ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುತ್ತೆ, ಆದರೆ ಮನುಷ್ಯನಿಂದ ಮನುಷ್ಯನಿಗೆ ಹರಡಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಈ ಪಾಯಿಂಟಲ್ಲಿ ಆಟ ಆಡ್ತಾರೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಏನಂತ ಕರೀತಾರೆ, ಇಟ್ಸ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ಬಿಡ್ತಾರೆ, ಒಂದು ಆಪ್ಷನ್ ಕೊಟ್ಬಿಟ್ಟು. ಇಟ್ಸ್ ಅ ಝೊನಾಟಿಕ್ ಡಿಸೀಸ್, ಇಟ್ಸ್ ಎ ಕಮ್ಯುನಿಕೇಬಲ್ ಡಿಸೀಸ್ ಏನನ್ನು ಕೊಟ್ಬಿಟ್ಟು ಇದು ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾರೆ. ಇದು ಮನುಷ್ಯನಿಂದ ಮನುಷ್ಯನಿಗೆ ಹರಡುತ್ತದೆ ಅಂತ ಕರೆದಾಗ ಏನಾಗುತ್ತೆ, ನೀವು ಮನುಷ್ಯನು ಪ್ರಾಣಿ ಅಂದ್ಕೊಂಬಿಟ್ಟು ಏನು ಮಾಡ್ತೀರಿ ನೀವು, ಪ್ರಾಣಿ ಎರಡು ಮನುಷ್ಯನು ಪ್ರಾಣಿ, ಅದು ಪ್ರಾಣಿ, ಎರಡು ಪ್ರಾಣಿಗಳಿಂದ ಪ್ರಾಣಿಗೆ ಹರಡ್ಬಿಡುತ್ತೆ ಅಂತ ತಪ್ಪು ಮಾಡೋದು ಸಹಜವಾಗಿರುತ್ತೆ. ಈ ಒಂದು ವಿಚಾರನ ಒಂದು ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡಿರಿ. ಓಕೆ. ಕರ್ನಾಟಕದಲ್ಲಿ ಶಿವಮೊಗ್ಗ, ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ KFD ಪ್ರಕರಣ ಹೆಚ್ಚಾಗಿ ದಾಖಲಾಗಿದೆ. ಈ ಒಂದು ವಿಚಾರ ನೆನಪಿರಲಿ. ನೆಕ್ಸ್ಟು, ಚಿಕಿತ್ಸೆ ಮತ್ತು ತಡೆಗಟ್ಟುವುದು. ಏನು ಚಿಕಿತ್ಸೆ ಮತ್ತು ಹೇಗೆ ತಡೆಗಟ್ಟೋದು ಅಂದರೆ, ನಮಗೆ ಗೊತ್ತು, ಭಾರತದ ಸ್ಥಳೀಯ ಪ್ರದೇಶಗಳಲ್ಲಿ ಕೆಲವು ಲಸಿಕೆಗಳನ್ನು ಬಳಸಲಾಗಿದ್ದರೂ KFDಗೆ ನಿರ್ದಿಷ್ಟವಾದ ಒಂದು ಚಿಕಿತ್ಸೆ ಇಲ್ಲ. ಇದಕ್ಕಿದೇ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಅನ್ನೋ ಥರ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ ಈ ಒಂದು ರೋಗಕ್ಕೆ ಇಲ್ಲ. ಓಕೆನಾ. ಒಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಟ್ರೀಟ್ಮೆಂಟ್, ಈಗ ಜ್ವರ ಇದೆಯಾ, ಆ ಜ್ವರಕ್ಕೆ ಏನಂತೀವಿ ಟ್ರೀಟ್ಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಾಗಲೂ ನಿಮಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರು ಡಾಕ್ಟರ್ಸ್ಗಳು. ಅಂದರೆ ಅದಕ್ಕೂ ಕೂಡ ಯಾವುದೇ ರೀತಿಯಾದ ಪರ್ಟಿಕ್ಯುಲರ್ ಒಂದು ವ್ಯಾಕ್ಸಿನ್ ಅಂತ ಇರಲಿಲ್ಲ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೇನು, ಜ್ವರ ಬಂತಕ್ಕೆ ನಿಮಗೆ ಅವೇನೋ ಮಾತ್ರೆಗಳು, ಯಾವಪ್ಪ ಅವು ಹೆಸ್ರುಗಳೇ ಮರ್ತೋದು, ತುಂಬ ದಿನ ಆಗಿದ್ದಕ್ಕೆ, ಪ್ಯಾರಾಸಿಟಮಲ್ಲು, ಡೋಲೋ 650 ಈ ಥರ ಎಲ್ಲ ಇದ್ದಲ್ಲ, ಇವನ್ನ ಜ್ವರಕ್ಕೆ ಕೊಟ್ಟರು. ಅದೇ ರೀತಿ ಶೀತ ಆಗಿದ್ದಕ್ಕೆ ಸಿಟ್ರೋಸಿನ್ನು, ಇನ್ನೂ ಯಾವ್ಯಾವ ಕೆಲವೊಂದು ಟ್ಯಾಬ್ಲೆಟ್ಸ್ ಇದು ಅವನ್ನ ಕೊಟ್ಟರು. ಮತ್ತು ಅಜಿಥ್ರೋಮೈಸಿನ್ ಕೊಟ್ಟರು.
ಈ ಥರ ಎಲ್ಲ ಹಲವಾರು ಕಾಯಿಲೆಗಳಿಗೆ ಹಲವಾರು ಮಾತ್ರೆಗಳನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿ ನಿಮಗೆ ಅದರಿಂದ ಏನು ಮಾಡಿದ್ರು ಟ್ರೀಟ್ಮೆಂಟ್ ಕಂಡುಹಿಡಿದ್ರು. ದೇರ್ ಇಸ್ ನೋ ಎನಿ ಎಕ್ಸಾಕ್ಟ್ ವ್ಯಾಕ್ಸಿನ್ ಫಾರ್ ದಟ್. ನಿಮಗೆ ಏನು ಕೊಟ್ಟರು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಟ್ಟರು. ಅದೇ ರೀತಿ ಈ ರೋಗಕ್ಕೂ ಅಷ್ಟೇ ನಿಮ್ಗೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟವಾದ ಲಸಿಕೆ ಅಂತ ಇಲ್ಲ. ಅದರಿಂದ ಏನು ಮಾಡ್ತಾರೆ, ಅವ್ರು ನಿಮಗೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆನಾ. ಹೆಚ್ಚುವರಿ ತಡೆಗಟ್ಟು ಕ್ರಮಗಳು ಅಂದರೆ ಕೀಟ ನಿವಾರಕಗಳನ್ನು ಮತ್ತು ಸ್ಥಳೀಯವಾಗಿ ಉಣ್ಣೆ ಹೆಚ್ಚು ಇರುವ ಪ್ರದೇಶಗಳಲ್ಲಿ ಸೂಕ್ತವಾದ ಬಟ್ಟೆಗಳನ್ನು ಧರಿಸುವ ಉಪಯೋಗಕಾರಿಯಾಗಿದೆ ಅಂತ ಹೇಳ್ತಾರೆ. ನೀವು ತಡೆಗಟ್ಕೋಬೇಕು, ನೀವು ಒಂಚೂರು ಹುಷಾರಾಗಿರಬೇಕಷ್ಟೇ. ಪ್ರಾಣಿಗಳಿಂದ ದೂರ ಇದ್ದು ಉಣ್ಣೆ ಪಣ್ಣೆಯಿಂದ ಕಚ್ಚಿಸ್ಕೊಂಡಂಗಿದ್ರೆ ನೀವು ಬಚಾವಾಗ್ತೀರ. ಈ ಕಾಯಿಲೆಯ ಒಂದು ಲಕ್ಷಣಗಳೇನು ಅಂದರೆ 3-8 ದಿನಗಳವರೆಗೆ ದೇಹವು ಉಷ್ಣದಲ್ಲಿದ್ದು ನಂತರ ಶೀತ, ಜ್ವರ, ತಲೆನೋವು, ತೀವ್ರವಾದ ಸ್ನಾಯು ನೋವು, ವಾಂತಿ, ಜಠರದಲ್ಲಿ ನೋವು ಲಕ್ಷಣಗಳು ಮತ್ತು ರಕ್ತಸ್ರಾವದಂತಹ ಲಕ್ಷಣಗಳು ಕಂಡುಬರ್ತವೆ. ಇದಿಷ್ಟು ಆ ಕಾಯಿಲೆಯಿಂದ ಕಂಡುಬರ್ತಕ್ಕಂಥ ಗುಣಲಕ್ಷಣಗಳು. ನೆಕ್ಸ್ಟು ಡಯಾಗ್ನೋಸಿಸ್ ಅಂದರೆ ಅದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಅಂದರೆ ಇದಕ್ಕೊಂದು ಮೆಥಡ್ ಇದೆ. ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಥವಾ ರಕ್ತದಿಂದ ವೈರಸ್ ಅನ್ನು ಪ್ರತ್ಯೇಕಿಸುವ ಮೂಲಕ ರೋಗಾಣುವನ್ನು ಪತ್ತೆ ಹಚ್ಚುವಿಕೆಯಿಂದ ಅನಾರೋಗ್ಯದ ಆರಂಭಿಕ ಹಂತದಲ್ಲಿ ರೋಗವನ್ನು ನಿರ್ಧಾರ ಮಾಡಬಹುದು. ನಂತರ ಎನ್ಸೈಮ್ ಲಿಂಕ್ಡ್ ಸಾರ್ಬೆಂಟ್ ಸೀರಿಯೋಲಜಿಕ್ ಅಸೆ ಅಂದರೆ ಎಲಿಸಾ ಅಂತ ಕರಿತೀವಿ. ಈ ಒಂದು ಮೆಥಡ್ ಕೂಡ ಬಳಸಿ ನಾವು ಒಂದು ರೋಗನ ಡಯಾಗ್ನೈಸ್ ಮಾಡ್ಬೋದು, ಈ ರೋಗ ಇದೆ ಅಂತ ಹೇಳ್ಬಿಟ್ಟು. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿಯನ್ನು ಕೇಳ್ಕೊಂಡಂಥ ನಿಮಗೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್ ಬಾಯ್.